ಜೈಲಲ್ಲಿ ಉಗ್ರರು ರೇಪಿಸ್ಟ್ಗಳಿಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಗ್ರರಿಗೂ ಸೇಫ್ ಜಾಗವಾಯ್ತಾ? ಹಾಗಾದ್ರೆ ಪರಪ್ಪನ ಅಗ್ರಹಾರ. ಜೈಲಲ್ಲಿ ಉಗ್ರರು ರೇಪಿಸ್ಟ್ಗಳಿಗೆ ರಾಜಾತಿಥ್ಯ ಪ್ರಕರಣ ಅಂತೇಳಿ ನಿನ್ನೆಯಿಂದ ಕೂಡ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ವಿ. ಹಾಗಾದ್ರೆ ಉಗ್ರರಿಗೆ ಸೇಫ್ ಜಾಗವಾಯ್ತಾ? ಪರಪ್ಪನ ಅಗ್ರಹಾರ. ಜೈಲಿನಿಂದಲೇ ಉಗ್ರ ಸಂಘಟನೆಗೆ ಸಂಚು ನಡೀತಾ ಇದೆಯಾ? ಹಾಗಾದ್ರೆ ಉಗ್ರನ ಕೈಯಲ್ಲಿ ಮೊಬೈಲ್ ಇದೆ, ನೂರಾರು ಅನುಮಾನ ಕೂಡ ಸೃಷ್ಟಿಯಾಗ್ತಾ ಇದೆ. ಜೈಲಿನಿಂದ ಯುವಕರ ಸಂಘಟಿಸುತ್ತಿದ್ದಾನ ಹಾಗಾದ್ರೆ ಐಸಿಸ್ ಉಗ್ರ ಶಕೀಲ್ ಮನ್ನಾ ಕೈಯಲ್ಲೂ ಕೂಡ ಮೊಬೈಲ್ ಇದೆ. ಉಗ್ರ ಸಂಘಟನೆಗೆ ಸೇರಲು ಯುವಕರನ್ನ ಪ್ರೇರೇಪಣೆ ಮಾಡ್ತಾ ಇದ್ದ. ಜೈಲಿನಿಂದಲೇ ಸಂಘಟನೆ ಮಾಡಲು ಶಕೀಲ್ ಸಂಚನ್ನ ರೂಪಿಸ್ತಾ ಇದ್ನ ಹಾಗಾದ್ರೆ ಮೊಬೈಲ್ ಅನ್ನ ಹಿಡ್ಕೊಂಡು. ಪರಪ್ಪನ ಅಗ್ರಹಾರದಲ್ಲಂತೂ ಕೈದಿಗಳು ಆಡಿದ್ದೇ ಆಟ ಆಗೋಗಿದೆ. ದುಡ್ಡು ಕೊಟ್ರೆ ಏನು ಬೇಕಾದ್ರೂ ಮಾಡಬಹುದು. ನನ್ನ ಕೈಯಲ್ಲಿ ದುಡ್ಡಿದ್ರೆ ಜೈಲಲ್ಲೂ ಕುತ್ಕೊಂಡು ನಾವು ಹೊರ ಪ್ರಪಂಚವನ್ನ ತಿಳ್ಕೊಳ್ಬಹುದು, ಇಲ್ಲಿಂದನೇ ಸಂಚನ್ನ ರೂಪಿಸಬಹುದು. ನಿನ್ನೆಯಿಂದನೂ ಕೂಡ ಭಾರಿ ಸದ್ದನ್ನ ಮಾಡ್ತಾ ಇದೆ. ಹಾಗಾದ್ರೆ ಉಗ್ರರು ಕೂಡ ಮೊಬೈಲ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಅದು ಒಂದಲ್ಲ ಎರಡೆರಡು ಫೋನ್ಗಳನ್ನ ಹಿಡ್ಕೊಳ್ತಿದ್ದಾರೆ. ತನಗೆ ಬೇಕಾದಂತ ಅಡುಗೆಗಳನ್ನು ಮಾಡ್ಕೊಳ್ತಾರೆ, ಟಿವಿ ಕೂಡ ಇರುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಸೌಲಭ್ಯಗಳು ಹೇಗೆ ಸಿಗ್ತಾ ಇದೆ? ಅವ್ರ ಕೈಯಲ್ಲಿ ದುಡ್ಡಿದೆ ಅಂದ ತಕ್ಷಣ ಅಧಿಕಾರಿಗಳು ಅವ್ರ ಮೊರೆಯನ್ನ ಹೋಗ್ಬಿಟ್ಟು ಅವ್ರು ಕೇಳಿದ್ದನ್ನ ತಂದ್ಕೊಡ್ತಾ ಇದ್ದಾರೆ. ಹಾಗಾದ್ರೆ ಅಧಿಕಾರಿಗಳು ಇದೆಲ್ಲ ಗಮನಿಸ್ತಾ ಇಲ್ವಾ? ಇದೆಲ್ಲ ನೋಡ್ತಾ ಇದ್ರೆ ಉಗ್ರನ ಕೈಯಲ್ಲಿ ಕೂಡ ಮೊಬೈಲ್ ಇದೆ ಅಂತ ಹೇಳಿದ್ರೆ ಅವರು ಉಗ್ರ ಸಂಘಟನೆಗಳನ್ನ ಅವನು ಸಂಪರ್ಕ ಮಾಡೇ ಮಾಡ್ತಾ ಇದ್ದಾನೆ. ಇಲ್ಲಿದ್ಕೊಂಡು ಬೇರೆ ಉಗ್ರ ಸಂಘಟನೆಗಳೊಂದಿಗೆ ಸಂಪರ್ಕ ಮಾಡಿದಾಗ ಏನು ಭಯೋತ್ಪಾದನೆಗೆ ಹೊಸ ಸಂಚನ್ನ ರೂಪಿಸ್ತಾ ಇದ್ದಾನ ಎನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಹಿಂದೆ ಉಗ್ರನಿಗೆ ಮೊಬೈಲ್ ಕೊಟ್ಟು ಸಿಕ್ಕಿ ಬಿದ್ದಿದ್ದ ವೈದ್ಯ. ಕಳೆದ ಜುಲೈನಲ್ಲಿ ಮೂವರನ್ನ ಬಂಧಿಸಿದ್ದ ಎನ್ಐಎ. ಜೈಲಿನಿಂದ ವೈದ್ಯ ನಾಗರಾಜ್, ಸಿಆರ್ಎಸ್ಐ ಚಾಂದ್ ಪಾಷಾ, ಉಗ್ರ ಜುನೈದ್ ತಾಯಿಯನ್ನ ಬಂಧಿಸಿದ್ದ ಎನ್ಐಎ. 35,000ಕ್ಕೆ ಮೊಬೈಲ್ ಮಾರಿದ್ದ ವೈದ್ಯ ನಾಗರಾಜ್. ಹಲವು ವರ್ಷಗಳಿಂದಲೂ ಮೊಬೈಲ್ ಮಾರಾಟ ಪತ್ತೆಯಾಗ್ತಾ ಇರುವಂಥದ್ದು. 300ಕ್ಕೂ ಹೆಚ್ಚು ಮೊಬೈಲ್ ಮಾರಾಟ ಪತ್ತೆಯಾಗಿತ್ತು. ಉಗ್ರನಿಗೂ ಕೂಡ ಮೊಬೈಲ್ ಅನ್ನ ಕೊಟ್ಟು ಸಿಕ್ಕಿ ಬಿದ್ದಿದ್ದಂಥ ವೈದ್ಯ. ಕಳೆದ ಜುಲೈನಲ್ಲಿ ಮೂವರನ್ನ ಬಂಧಿಸಿದಂಥ ಎನ್ಐಎ. ಜೈಲಿನ ವೈದ್ಯ ನಾಗರಾಜ್, ಸಿಆರ್ಎಸ್ಐ ಚಾಂದ್ ಪಾಷಾ, ಉಗ್ರ ಜುನೈದ್ ತಾಯಿಯನ್ನ ಬಂಧಿಸಿದ್ರು ಎನ್ಐಎ ಅವರು. 35,000ಕ್ಕೆ ಮೊಬೈಲ್ ಮಾರಿದ್ದಂಥ ವೈದ್ಯ ನಾಗರಾಜ್. ಹಲವು ವರ್ಷಗಳಿಂದನೂ ಕೂಡ ಮೊಬೈಲ್ ಮಾರಾಟ ಪತ್ತೆಯಾಗಿದೆ. 300ಕ್ಕೂ ಹೆಚ್ಚು ಮೊಬೈಲ್ಗಳನ್ನ ಮಾರಾಟ ಮಾಡಲಾಗಿದೆ. ಉಗ್ರನಿಗೆ ಮೊಬೈಲ್ ಕೊಟ್ಟು ಈ ವೈದ್ಯನೇ ಸಿಕ್ಕಿ ಬಿದ್ದಿರುವಂಥದ್ದು. ಹಲವು ವರ್ಷಗಳಿಂದಲೂ ಕೂಡ ಇದೇ ಕೆಲಸವನ್ನ ಮಾಡ್ತಾ ಇದ್ರು. 35,000 ರೂಪಾಯಿ ಕೊಟ್ಟು ಮೊಬೈಲ್ ಅನ್ನು ಕೂಡ ಕೊಡ್ತಾ ಇದ್ದ. ಹಾಗಾದ್ರೆ ಪರಪ್ಪನ ಅಗ್ರಹಾರ ಹಾಗಾದ್ರೆ ಉಗ್ರರಿಗೆ ಭಯೋತ್ಪಾದನೆಯ ತಾಣವಾಯ್ತಾ? ಅವರ ಅಮ್ಮನನ್ನು ಕೂಡ ಎಳ್ಕೊಂಡು ಹೋಗಿದ್ರು ಎನ್ಐಎ ಅವರು. ವೈದ್ಯ ನಾಗರಾಜ್ ಸೇರಿದಂತೆ ಸಿಆರ್ಎಸ್ಐ ಚಾಂದ್ ಪಾಷಾ ಹಲವು ವರ್ಷಗಳಿಂದ ಇದೇ ಕೆಲಸವನ್ನ ಮಾಡ್ತಾ ಇರೋದು. ಯಾರು ಉಗ್ರರು ಜೈಲಿನೊಳಗೆ ಬರ್ತಾರೆ ಅವರಿಗೆ ಸಪೋರ್ಟ್ ಮಾಡೋದು, ಫೋನ್ ಅನ್ನ ಕೊಡೋದು, ಬೇರೆ ಬೇರೆ ಸಂಚನ್ನ ರೂಪಿಸಿಕೊಡೋದಕ್ಕೆ ಇವರಿಗೆ ದಾರಿ ಮಾಡಿಕೊಡುವಂತಹ ಕೆಲಸ. ಹಾಗಾದ್ರೆ ಪರಪ್ಪನ ಅಗ್ರಹಾರ ಇವರಿಗೆಲ್ಲರಿಗೂ ಕೂಡ ಐಷಾರಾಮಿ ಜೀವನ ನಡೆಸೋದಕ್ಕೆ ಒಂದು ಕೇಂದ್ರವಾಯ್ತಾ? ಕೈದಿಗಳ ಟ್ರೀಟ್ಮೆಂಟ್ ನೆಪದಲ್ಲಿ ಬಂದ ಮೊಬೈಲ್ ಸಪ್ಲೈ. 2022-23ರಲ್ಲಿ ಎಲ್ಇಟಿ ಉಗ್ರ ನಾಸಿರ್ಗೆ ಮೊಬೈಲ್ ಮಾರಾಟವನ್ನ ಮಾಡಲಾಗಿತ್ತು. ಅಲ್ಲದೆ ನಾಸಿರ್ನ ಜೈಲಿಂದ ಎಸ್ಕೇಪ್ ಮಾಡಿಸಲು ಸಹ ಇಂಥ ಪ್ಲಾನ್ ಅನ್ನ ಕೂಡ ಮಾಡಿದ್ರು. ತಲೆಮರೆಸಿಕೊಂಡಿದ್ದಂತಹ ನಾಸಿರ್ ಜೊತೆ ಜುನೈದ್ ಸಂಪರ್ಕವನ್ನು ಕೂಡ ಮಾಡಿದ್ದ. ಜೈಲಿನ ಅಧಿಕಾರಿಗಳು ಉಗ್ರರಿಗೆ ಸಹಾಯ ಮಾಡ್ತಿರೋದು ಪತ್ತೆಯಾಗಿರುವಂಥದ್ದು. ಈಗ ಐಸಿಸ್ ಉಗ್ರ ಶಕೀಲ್ ಮನ್ನಾ ಕೈಯಲ್ಲೂ ಕೂಡ ಮೊಬೈಲ್ ಇದೆ ಅಂತ ಹೇಳಿದ್ಮೇಲೆ ಯಾವ ಸಂಚನ್ನ ಮಾಡೋದಕ್ಕೆ ಫೋನ್ ಅನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ? ಹಾಗಾದ್ರೆ ವೈದ್ಯರೆಲ್ಲ ಅಲ್ಲಿಗೆ ಬರುವುದು ಹಾಗಾದ್ರೆ ಉಗ್ರರಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಬರ್ತಾರ? ಯಾವುದೇ ಒಂದು ಚಿಕಿತ್ಸೆಯ ನೆಪಕ್ಕಾಗಿ ಜೈಲಿಗೆ ಬಂದು ಅಲ್ಲಿ ಉಗ್ರರು ಇರ್ತಾರೆ, ಉಗ್ರರಿಗೆ ಫೋನ್ ಅನ್ನ ಕೊಟ್ಬಿಟ್ಟು ಅವ್ರು ಸ್ವಲ್ಪ ದುಡ್ಡು ಮಾಡ್ಕೊಡೋದು, ಅಲ್ಲಿ ಭಯೋತ್ಪಾದನೆಗೆ ಸಂಚನ ಮಾಡೋದು ಕೂಡ. ಅಲ್ಲದೆ ನಾಸಿರ್ನ ಜೈಲಿನಿಂದ ಎಸ್ಕೇಪ್ ಮಾಡಿಸಲು ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ಅಲ್ಲಿನ ಅಧಿಕಾರಿಗಳಿಗೆ ಗಮನಕ್ಕೆ ಬರಲಿಲ್ವಾ? ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ವೈದ್ಯ ಅಂತ ಹೇಳ್ಕೊಂಡು ಅವರ ಟ್ರೀಟ್ಮೆಂಟ್ ನೆಪದಲ್ಲಿ ಇಲ್ಲಿ ಬರ್ತಾರೆ. ಈಗ ನೋಡಿದ್ರೆ ಭಯೋತ್ಪಾದನೆಗೂ ಕೂಡ ಸಂಚನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಪರಪ್ಪನ ಅಗ್ರಹಾರ ಹಾಗಾದ್ರೆ ಉಗ್ರರಿಗೆ ತಾಣವಾಯ್ತಾ? ಹಾಗಾದ್ರೆ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಕೈಯಲ್ಲಿ ಫೋನ್ ಇದೆ, ಟಿವಿ ಇದೆ, ತಮಗೆ ಬೇಕಾದಂತಹ ಅಡಿಗೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಕೈಯಲ್ಲಿ ಫೋನ್ ಇರೋದ್ರಿಂದ ಹಾಗಾದ್ರೆ ಭಯೋತ್ಪಾದನೆಗೆ ಹಾಗಾದ್ರೆ ಉಗ್ರ ಸಂಘಟನೆಗೆ ಏನಾದ್ರೂ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ? ಹಾಗಾದ್ರೆ ಇವರಿಗೆಲ್ಲ ಸಪೋರ್ಟ್ ಮಾಡ್ತಾ ಇರೋದು ಯಾರು ಅಂತ?
ಎಸ್, ಈಗ ಭಯೋತ್ಪಾದಕರನ್ನ ಬಂಧಿಸೋದೇ ಈ ಮೊಬೈಲ್ ಫೋನ್ಗಳಿಂದ. ಈ ಹಿನ್ನೆಲೆಯಲ್ಲಿ ಆ ಮೊಬೈಲ್ ಫೋನ್ಗಳನ್ನ ಇಟ್ಕೊಂಡು ಬೇರೆ ಕಡೆ ಬಂದು ಪ್ರಚೋದನೆಯನ್ನ ಮಾಡುವಂತದ್ದು ಮತ್ತು ಪ್ರಚೋದನಕಾರಿಯಾದಂತಹ ಸ್ಟೇಟಸ್ ಗಳನ್ನ ಹಾಕಿ ಯುವಕರನ್ನ ಸೆಳೆದು ಉಗ್ರತ್ವಕ್ಕೆ ಮಾಡುವಂತದ್ದು, ಅಂದ್ರೆ ಪ್ರಚೋದನೆ ನೀಡುವಂತದ್ದು. ಅಂತಹ ವ್ಯಕ್ತಿಗಳ ಬಳಿ ಮತ್ತೆ ಫೋನ್ ಬಂದ್ರೆ ಅವರು ಜೈಲಲ್ಲೇ ಕೂತು ಎಲ್ಲವನ್ನು ಕೂಡ ಮಾಡುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಆ ಮೊಬೈಲ್ ಫೋನ್ ಬಂಧಿತ ಆದ್ರೂ ಹೇಗೆ ಮತ್ತು ಅದರಿಂದ ಆ ಮೊಬೈಲ್ ಫೋನ್ ಇಂದ ಏನೇನ್ ಆಗಿರಬಹುದು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಮೂಡುತ್ತೆ. ಯಾಕಂದ್ರೆ ಸಾಕಷ್ಟು ಒಂದು ಗಳ ಮುಖಾಂತರ, ಅಂದ್ರೆ ನಿಷೇಧ ಗಳ ಮುಖಾಂತರ ಬೇರೆ ಯವರನ್ನ ಒಂದು ಸಂಪರ್ಕವನ್ನ ಮಾಡುವಂತಹದ್ದು ಮತ್ತು ಇನ್ನಿತರ ಏನು ಪ್ರಚೋದನೆ ಮಾಡುವಂತಹದ್ದು, ಅಂದ್ರೆ ಉಗ್ರತ್ವಕ್ಕೆ ಬೇಕಾದಂತಹ ಪ್ರಚೋದನೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ನಡೆಯುವಂತಹ ಕಾರಣದಿಂದಾಗಿ ಈಗ ಸದ್ಯ ಆ ಮೊಬೈಲ್ ಗಳನ್ನ ಸೀಸ್ ಮಾಡಿದ್ರು ಕೂಡ ಅವರು ಬಳಕೆ ಮಾಡುವಂತಹ ಗಳೇನಿದೆ ಆ ಗಳಿಂದ ಯಾವುದೇ ರೀತಿಯಾದಂತಹ ಮೆಸೇಜ್ಗಳು ಆಗಿರಬಹುದು ಮತ್ತೆ ಇನ್ನಿತರ ವಿಚಾರಗಳು ಗೊತ್ತಾಗೋದಿಲ್ಲ. ಹೀಗಾಗಿ ಸಾಕಷ್ಟು ಸೂಕ್ಷ್ಮ ವಿಚಾರವಾದಂತಹ ಒಂದು ಕಾರಣದಿಂದಾಗಿ ಅಂತಹ ವ್ಯಕ್ತಿಗಳ ಬಳಿ ಈ ರೀತಿಯಾದಂತಹ ಮೊಬೈಲ್ಗಳು ಬಂತು ಅಂತ ಹೇಳಿದ್ರೆ ಸಾಕಷ್ಟು ಆತಂಕಕ್ಕೆ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಜೈಲಲ್ಲಿ ಕೂತು ಅವರು ಮಾಡಬೇಕಾದಂತಹ ಮುಂದಿನ ಟಾರ್ಗೆಟ್ಗಳೇನಿದೆ ಅದೆಲ್ಲವನ್ನು ಕೂಡ ಪೂರೈಸ್ತಾ ಇರುವಂತಹ ಒಂದು ಶಂಕೆ ಕೂಡ ಬಲವಾಗಿ ವ್ಯಕ್ತವಾಗ್ತಾ ಇರುವಂತದ್ದು. ಇಲ್ಲಿ ಸಜೆಯ ಬಂದಿಗಳೇನಿದ್ದಾರೆ ಅವರಿಗೆ ಟಿವಿ ಕೊಡುವಂತಹ ಒಂದು ಇದಿದೆ, ಅಂದ್ರೆ ಅವರಿಗೆ ಅನುಮತಿ ಇರುತ್ತೆ. ಅಂದ್ರೆ ಕೆಲವೊಂದು ಬ್ಯಾರಕ್ಗಳಿಗೆ ಟಿವಿ ಇರುವಂತಹ ಒಂದು ಅನುಮತಿಗಳಿರುತ್ತೆ. ಆದ್ರೆ ಅಂದ್ರೆ ವಿಚಾರಣೆದಿಂದ ಬಂಧಿಗಳೇನಿದ್ದಾರೆ ಅವರಿಗೆ ಯಾವುದೇ ರೀತಿಯಾದಂತಹ ಈ ಒಂದು ಫೆಸಿಲಿಟಿಗಳು ಕೊಡೋದಿಲ್ಲ. ಅಂದ್ರೆ ಟಿವಿಗಳಾಗಿರ್ಬಹುದು, ಇನ್ನು ಉಳಿದಂತಹ ಒಂದು ಏನಿದೆ ಅದರಲ್ಲಿ ಯಾವ್ದನ್ನು ಕೂಡ ಕೊಡೋದಕ್ಕೆ ಬರೋದಿಲ್ಲ, ಅಂದ್ರೆ ಜೈಲು ಮ್ಯಾನ್ಯುವಲ್ ಅಲ್ಲಿ ಇರೋದಿಲ್ಲ. ಆದ್ರೆ ಈತ ವಿಚಾರಣೆದಿಂದ ಬಂಧಿ ಆಗಿದ್ದಾನೆ, ಆದರೂ ಕೂಡ ಆತನ ಸೆಲ್ ನಲ್ಲಿ ಟಿವಿ ಇದೆ ಮತ್ತು ಮೊಬೈಲ್ ಇದೆ, ಮತ್ತೆ ದಿನಬಳಕೆ ವಸ್ತುಗಳು, ಅಂದ್ರೆ ಹೊರಗಡೆ ಪ್ರಪಂಚದಲ್ಲಿ ಸಿಗುವಂತಹ ಎಲ್ಲಾ ವಸ್ತುಗಳು ಆ ಒಂದು ಬ್ಯಾರೆಕ್ ನಲ್ಲಿ ಇದೆ ಅಂತ ಹೇಳಿದ್ರೆ ಜೈಲಿನಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಈಗ ಮೂಡುತ್ತೆ. ಇಲ್ಲಿ ಹೊರಗಡೆ ಬಂದಂತಹ ಸಾಕಷ್ಟು ಏಜೆನ್ಸಿಗಳು, ಅಂದ್ರೆ ತನಿಖಾ ಏಜೆನ್ಸಿಗಳು ಕಷ್ಟಪಟ್ಟು ಆ ವ್ಯಕ್ತಿಗಳನ್ನ ಬಂಧನ ಮಾಡಿ ಆಗಬೇಕಾದಂತಹ ಅನಾಹುತಗಳನ್ನು ತಪ್ಪಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಳಗೆ ಕೂತು ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಆಗಿರುವಂತಹ ಆತನಿಗೆ ಮೊಬೈಲ್ ಫೋನ್ ಅನ್ನ ಕೊಟ್ಟಿದ್ರೆ ಯಾರು, ಮತ್ತೆ ಆ ಫೋನ್ ನಿಂದ ಯಾರ್ಯಾರಿಗೆ ಕರೆಗಳು ಹೋಗಿದೆ ಮತ್ತು ಏನೇನೆಲ್ಲ ಪ್ಲಾನ್ ಗಳು ನಡೆದಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹುಮುಖ್ಯವಾಗಿ ಬೇಕಾಗುತ್ತೆ. ಯಾಕಂದ್ರೆ ಯಾರೇ ಒಬ್ಬ ಟೆರರಿಸ್ಟ್ ಏನಿದ್ದಾನೆ ಆತ ಮೈಂಡ್ ವಾಶ್ ಆಗಿರುವಂತಹ ಒಂದು ಟೆರರಿಸ್ಟ್ ಆಗಿರುವಂತದ್ದು, ಅಂದ್ರೆ ಆತ ಶಂಕಿತ ಆಗಿದ್ರು ಕೂಡ ಮೈಂಡ್ ವಾಶ್ ಮಾಡಿರ್ತಾರೆ. ಹೀಗಾಗಿ ಆತನ ಟಾರ್ಗೆಟ್ ಏನು ಅದನ್ನ ಯಾವುದೇ ಆದ್ರೂ ಮುಖಾಂತರ ಆತ ತಿಳಿಸ್ಕೊಳ್ತಾನೆ, ಅಂದ್ರೆ ಪೂರೈಸ್ಕೊಳ್ತಾನೆ. ಹೀಗಾಗಿ ಇಂತಹ ವ್ಯಕ್ತಿಗಳಿಗೆ ಮೊಬೈಲ್ ಕೊಟ್ಟಿರುವಂತದ್ದು ಸಾಕಷ್ಟು ಒಂದು ಆತಂಕ ಮೂಡಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಇದನ್ನ ತನಿಖೆ ಮಾಡೋದಕ್ಕೆ ಕೇಂದ್ರೀಯ ತನಿಖಾ ಸಂಸ್ಥೆ ಬಂದರೂ ಕೂಡ ಅಚ್ಚರಿ ಇಲ್ಲ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯ ಇದರ ಬಗ್ಗೆ ಡಿಜಿ ಅವರೇನಿದ್ದಾರೆ ಅವರು ತನಿಖೆಯನ್ನ ಮುಂದುವರಿಸುವಂತಹ ಸಾಧ್ಯತೆ ಇದೆ. ಥ್ಯಾಂಕ್ ಯು ಅಭಿಷೇಕ್, ನಿಮ್ಮೆಲ್ಲ ಮಾಹಿತಿಗಾಗಿ.